ಕ್ಷೇತ್ರಕ್ಕೆ ಮಾಜಿ ಸಚಿವರು, ಮಾಜಿ ಶಾಸಕರು, ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ನಾಗೇಶ್ ಸರ್ ಅವರು ಬಂದಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನಗೆ ಹೇಳಿಲ್ಲ ಆಕ್ಚುಲಿ. ನಾನು ಕೂಡ ವೆಯ್ಟ್ ಮಾಡಿ ಬರ್ತಾ ಇದ್ದೆ. ತುಂಬಾ ಇವತ್ತು ಖುಷಿ ಆಗ್ತಾ ಇದೆ. ನಾನು ಎಲ್ಲಾ ಕಾರ್ಯಕ್ರಮ ಹೇಳ್ತೀನಿ, ನಾವೆಲ್ಲ ಕರೆಕ್ಟ್ ಆಗಿ ಇರ್ತೀವಿ. ಈ ಕೆಲವು ಲೀಡರ್ಸೇ ನಮ್ಮನ್ನ ತಪ್ಪು ದಾರಿಗೆ ಇಳ್ಕೊಂಡು ಹೋಗ್ತಾರೆ. ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಸರ್ ಕೊತ್ತೂರು ವಸ್ತಾರ, మీరు వస్తారಲ್ಲ, ಫಸ್ಟ್ ಪಿಲಾಂಡ್ ವಸ್ತಾರ ಅಂತ ಹೇಳ್ತೀನಿ. ಅಭಿವೃದ್ಧಿ ವಿಚಾರದಲ್ಲಿ ಮಾನಜಿ ಕೊತ್ತೂರು ಮಂಜೂರು ಇರ್ಬೋದು, ನಾಗೇಶ್ವರ್ ಇರ್ಬೋದು, ನಾನು ಇರ್ಬೋದು, ನಮ್ಮೆಲ್ಲರ ಧ್ಯೇಯ ಒಂದೇ, ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗ್ಬೇಕನ್ನೋ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ತಗೊಂಡೋಗಿ ಏನೋ ಮಾಡಿ ಕಟ್ಕೊಬೇಕು, ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ನನ್ನ ಪ್ರಕಾರವಾಗಿ, ನನ್ನ 3 ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಜನನ ನಮ್ ದಿಕ್ಕಲು ತಪ್ಪಿಸೋದು ಹೆಂಗೆ ಅಂತ, 10 ಗಂಟೆ ನನ್ ಚಾಪೆ, 2 ಗಂಟೆ ನಾಗೇಶ್ವರ್ ಚಾಪೆ, 5 ಗಂಟೆ ಅದೇ ಚಾಪೆ ಕೊತ್ತೂರ್ಗೆ ಹಾಕೋದು. ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು. 3 ದೃಷ್ಟಿನೂ ಒಂದೇ ಕೊಂಡು ನೋಡ್ಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ. ಮಾನ್ಯ ಗೌರವಾನ್ವಿತ ಚಿನ್ನನಗೌಡರು ಅವರ 12ನೇ ಪುಣ್ಯತಿಥಿಗೆ ಬರ್ಲೇಬೇಕು ಅಂತ ನಮ್ಮ ಸುಭಾಷ್ ಗೌಡರು ಬರ್ಮಾಡ್ಕೊಂಡಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಒಪ್ಕೊಂಡೆ ನಾನು. ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಯಾರು ದೊಡ್ಡ ನಾಯಕನ ಅಪ್ಪಣೆ ತಗೊಂಡು ಬರ್ಬೇಕಾಗೋ ಅವಶ್ಯಕತೆ ನಮ್ಗಿಲ್ಲ. ಇದು ಖಾಸಗಿ ಕಾರ್ಯಕ್ರಮ. ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು, ಬಣ್ಣದ ಮಾತುಗಳು ಹೇಳೋದು, ನಾಕಿ ನಾಗೇಶ್ ಕೈಯಲ್ಲದು ಎಟ್ಲು ಪಿಲ್ಪಿಸ್ತಾರ ಅಂತ ಕೇಳೋದು, ನಾಕಿ ಸಮೃದ್ಧಿ ಕೈಯಲ್ಲದ ಎಟ್ಲು ಪಿಲ್ಪಿಸ್ ಅಂತ ಹೇಳ್ತಕ್ಕಂಥ ಇದು ಅಧರ್ಮ. ಧರ್ಮ ಅಲ್ಲ, ಅಧರ್ಮ ಅದು. ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರು ಧರ್ಮ ಕತೆ ಹೊಡ್ಬೇಕಂತ, ಧರ್ಮ ಕತೆ ಕಡೆನೇ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂಥ ಕಥೆಗಳಿರ್ತಕ್ಕಂಥ ಇದು. ಆದ್ರೆ ಈ ಮೇಲಾಗಾಣಿ ಊರು ತಮ್ಮ ಬಗ್ಗೆ ಗೊತ್ತಿದೆ, ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಇದೊಂಥರ ನಮ್ಮ ಸುಭಾಷ್ ಗೌಡ್ರು ಹೇಳ್ದಂಗೆ ಎಲ್ರಿಗೂ ಹುಟ್ಟಾಕುವಂತ ಮೇಲಾಗಾಣಿ. MP ಆದ್ರೂ ಇಲ್ಲಿ ಬರ್ಲೇಬೇಕು, ML ಆದ್ರೂ ಬರ್ಬೇಕು, ಮಿನಿಸ್ಟರ್ ಆದ್ರೂ ಊರು ಬರ್ಲೇಬೇಕು ಅಂತ ಮಹಾನ್ ಇರ್ತಕ್ಕಂಥ ಊರು ಮೇಲಾಗಾಣಿ, ಅದಲ್ವಾ? ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರಲಿ, ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಇದ್ ಮಾಡಿದ್ದಾರೆ. ಈಗ ತಾನೇ ನಮ್ಮ KH ಬಂಟ್ರು ಬಂದಿದ್ದಾರೆ, KH ಮುನಿಯಪ್ಪ ಶಿಷ್ಯ ಅವರು ಬಂದಿದ್ದಾರೆ. ಓಕೆ, ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ. ಒಬ್ಬ ಶಾಸಕನಾಗಿ, ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟಿದಾವೆ. ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ತು ಕೊಡ್ಬೇಕಾಗ್ತದೆ. ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ರು ಹೇಳ್ದಂಗೆ ಏನೇ ಮೂಲಭೂತ ಸೌಕರ್ಯಗಳು ನಂಗೆ ಲೀಸ್ಟ್ ಕೊಟ್ಟಿದ್ದಾರೆ. ಒಂದು 4-5 ವರ್ಕ್ ಹಾಕೊಟ್ಟಿದ್ದೀನಿ ಈ ವರ್ಷದಲ್ಲಿ. ಇನ್ನು ಕ್ರಮೇಣವಾಗಿ ಇನ್ನೂ 4 ವರ್ಷ ಇದೆ. ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಮಾಡ್ತೀನಿ. ಈಗ ಟೌನು ಸ್ವಲ್ಪ ಎಚ್ಚರಿಕೆ ನಾವು ಕೈಗೆತ್ಕೊಂಡಿದೀವಿ. ಎಲ್ಲಾ ಬೀದಿ ವ್ಯಾಪಾರಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು, ಅವ್ರಿಗೊಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು DC ಕರಿತಾ ಇದ್ದೀನಿ. ಒಂದ್ ಜಾಗದಲ್ಲಿ ಎಲ್ಲಾ ಸಿಗೋ ತರ, ಎಲ್ಲಾಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲ ಒಂದೇ ಕಡೆ ಸಿಗೋ ತರ ಒಂದು ಮಾರ್ಕೆಟ್ ನ ಓಪನ್ ಮಾಡಿ, ಆ ಮಾರ್ಕೆಟ್ ಒಂದು ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು DC ಕರಿತಾ ಇದ್ದೀನಿ, ಜಾಗನ ಫೈನಲ್ ಮಾಡಕ್ಕೆ. ಅದನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಅವ್ರು ಹೊಟ್ಟೆ ಹೊಡಿತಕ್ಕಂಥ ಕಾರ್ಯಕ್ರಮ ಒಬ್ಬ ಬಡವನಾಗ ನಾನು ಮಾಡಕ್ಕೆ ಅದು ರೆಡಿ ಇಲ್ಲ. ಸೊ ಖಂಡಿತವಾಗ್ಲೂ ಮುಳುಬಗ್ಗಲ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕಾರ್ಯಕ್ರಮಗಳನ್ನ ಮುನ್ನಡೆಸೋಣ. ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು, CC ಕ್ಯಾಮ್ರಾ ಇರ್ಬೋದು, ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಏನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತದೆ. ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು 3 ಹಾಸ್ಪಿಟಲ್ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈಗಾಗಲೇ ಹೆರಿಗೆ ಹಾಸ್ಪಿಟ್ಲು, ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲು, ತಾಯ್ದೂರಿಗೆ ಸುಮಾರು 100 ಬೆಡ್ ಹಾಸ್ಪಿಟಲ್ನ ಅಪ್ರೂವಲ್ ತಂದಿದೀವಿ. ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ. ನಮ್ಮ ಸುಗ್ನಮರ್ಗೂ ಎಲ್ಲ ನಾವು ಕಳಿಸ್ಕೊಟ್ಟಿದ್ವಿ, ಅದು ಓಕೆ ಅಂತ ಹೇಳಿದ್ದಾರೆ. ನಂಗ್ಲಿದಲ್ಲಿ ಕೂಡ ಒಂದು CMH ಹಾಸ್ಪಿಟ್ಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ. ಇದಾದ್ಮೇಲೆ ತಾಲೂಕು ಮಟ್ಟದ ಒಂದು ಹಾಸ್ಪಿಟ್ಲು ಸುಮಾರು 24 ಕೋಟಿಯಷ್ಟು ಅನುದಾನವನ್ನ ತಗೊಂಡ್ಬಂದಿದ್ವಿ. ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ. ಸೊ ನಾನು ಹೇಳ್ತಿದ್ದೀನಿ, ಏನು ಈ ಒಂದು ಮುಳಬಾಗಿಲು ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಒತ್ತು ನಾವು ಯಾವತ್ತು ಕೊಡ್ತೀವಿ, ಬಡವರು ಎರಡೇ ಕೇಳೋದು, ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟಲ್ ಕೇಳ್ತಾರೆ. ಈ 2 ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆನೆಸ್ಕೊಂತ ಕೆಲಸಗಳನ್ನ ಮಾಡ್ತಾರೆ. ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ, ನನ್ನ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇದಾವೆ. ಈಗಾಗಲೇ ಸಚಿವರಾಗಿದ್ರು, 2 ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು. ಹುಟ್ಟಿದ್ರೆ ಅವ್ರ ತರ ಹುಟ್ಟಬೇಕು, ಬೇರೆಯವ್ರ ತರ ಹುಟ್ಟಕ್ ಹೋಗ್ಬಾರ್ದು, ಅದಲ್ಲ ಹೌದಾನೆ. ಈಗ ಕರೆಕ್ಟ್ ಆಗಿ 15 ದಿವಸಕ್ಕೆ ಶಾಸಕರು, ಕರೆಕ್ಟ್ ಆಗಿ 30 ದಿವಸ ಸಚಿವರು, ಆಯ್ತಲ್ವಾ?
ಇನ್ ಯಾರಿಗುಂಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ. So ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಗ್ ಹಾಕೊಂಬಂದ್ರೆ ಫಸ್ಟ್ ಇವ್ರೇ ಅನ್ಕೊಂಬೋದು ಆಯ್ತಲ್ಲ. ಅದ್ ನಮ್ ಕೊತ್ತೂರು ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ. ಸೊ ಅಂತ ಒಂದು ನಮ್ಮ ತಾಲೂಕಿಂದ ನಮ್ಮ ಶಾಸಕ ಸಚಿವರಾಗಿರೋದ್ರಿಂದ ನಮಗೂ ಎಲ್ಲೋ ಒಂದ್ ಕಡೆ ಹೆಮ್ಮೆ ಆಗ್ತದೆ ಆಯ್ತಲ್ವಾ. ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು. ಸಣ್ಣ ಕೈಗಾರಿಕೆಯನ್ನು ಕೊಟ್ಟು ನೆಕ್ಸ್ಟ್ ಟೆಕಿಲಾ ಕೊಟ್ರು ಹೌದಲ್ವಾ. ಬಾಲ್ಕೇಶ್ ಹೇಳ್ತಾರೆ ಆ ಟೆಕಿಲ್ಲ ಆ ಟೆಕಿಲ್ಲ ಆ ಪಾವ್ ಕೊಟ್ರು. ಅದು ಕೊಟ್ಟಿದ್ದಾದ್ಮೇಲೆ ತಾಲೂಕ್ ಏನು ಮಾಡಕ್ ಆಗ್ಲಿಲ್ಲ. ಯಾಕಂತಂದ್ರೆ ಅದು ಏನು ಕೊಟ್ರೆ ಬಾರ್ಲ್ ಕೊಡ್ಬೇಕು. ಮೋಸ್ಟ್ಲಿ ಒಂದು ಪದ್ಧತಿಗೆಲ್ಲ ಮಾಡ್ಕೊಟ್ಟು ಬಾರ್ಲ್ ಸಾಕಷ್ಟು ಜನಕ್ಕೆ ಶಿಸ್ತಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಅದಲ್ವಾ. ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ ಸರ್. ತಪ್ಪು ತಿಳ್ಕೊಂಡು ಮಾಧ್ಯಮ ಮಿತ್ರರು ನಿರೀಕ್ಷೆಯಲ್ಲಿ ಇದ್ದೀನಿ ಸರ್. ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಯಲ್ಲಿ ಇದ್ದೀನಿ ಸರ್. ಭಗವಂತ 5 ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್. ಒಂದೇ ನನ್ನ ಜನ ಹತ್ರ ಕೇಳ್ಕೊಳ್ಳೋದು, ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥ ಇದ್ರೆ ಜನ ನಾನು ಉಳಿಸ್ಕೊಂತಾರೆ, ಇಲ್ಲಾಂದ್ರೆ ಮನೆ ಕಳಿಸ್ತಾರೆ. ಕ್ವೈಟ್ ಕಾಮನ್ ಥಿಂಗ್ ಆಯ್ತಲ್ವಾ. ಸೊ ಮುಂದಿನ ದಿವಸದಲ್ಲಿ ಕೂಡ ನಾನು ಮುಳಬಾಗಿಲು ತಾಲೂಕಿಗೆ ಏನು ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ, ಸತತವಾಗಿ ಏನು 8-9 ವರ್ಷಗಳಿಂದ ಸತತ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ನನಗಿದೆ ಸರ್. ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ಇದೆ. ಒಟ್ಟು ಬಹುಶಃ ಯಾವ ಜಾತಿಯವರು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರ್ಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ. ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ. ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಕೊಟ್ಟಿರಲ್ಲ, ಯಾವ ಅರ್ಜಿನ ಕೊಟ್ಟಿರಲ್ಲ. ಇಲ್ಲ ಮುಸ್ಲಿಮ್ಸ್ ಅಲ್ಲೋ, ಇಲ್ಲ ಹಿಂದೂಲ್ಲೋ, ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ. ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ. ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶಾಸಕರು ಇದೀವಿ. ನಮ್ಮ ಬಿಜೆಪಿ ಇದ್ದಾರೆ, ನಮ್ಮ ಕಾಂಗ್ರೆಸ್ ಅವರು ಇದ್ದಾರೆ, ನಮ್ಮ JDS ನಲ್ಲಿ ಇದ್ದಾರೆ. ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ, ನಾವೆಲ್ಲ ಬಂದಿದ್ವಿ. ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತಾರೆ. ರೇ ವಾಡ್ ಕಾಂಗ್ರೆಸ್ ಹೊಡ್ರಿ, ರೇ ಬಿಡ್ JDS ಅನ್ನೋದು ಈ ತರ ನಾವು ಏನು ದಾರಿಲಿ ತಪ್ಪಿಸ್ತೀವಿ, ದಿಕ್ಕು ತಪ್ಪಿಸ್ತೀವಿ. ಇದು ನೆಕ್ಸ್ಟ್ ಬರ್ತಕ್ಕಂತ ಯುವ ನಾಯಕರಿಗೆ, ಯುವ ರಾಜಕಾರಣಿಗಳಿಗೆ ಅದು ಸ್ವಲ್ಪ ದಿಕ್ಕು ತಪ್ಪುದೇ. ಅವ್ರು ಹಂಗ್ ಮಾಡೋರೆ, ನಾವು ಹಂಗ್ ಮಾಡ್ಬೇಕಂತ. ಸೊ ಎಲ್ಲಾ ನನ್ನ ಬಿಜೆಪಿ, ಕಾಂಗ್ರೆಸ್ ಅಂಡ್ JDS ಎಲ್ಲಾ ಮಹನೀಯರಿಗೂ 40-50 ವರ್ಷ ಪ್ರಭಾವ ಇರ್ತಕ್ಕಂಥ ನಾಯಕರಿಗೆ ಹೇಳ್ಕೊಡ್ತಕ್ಕಂಥದ್ದು ಇದ್ದೆ. ನಮಗೆ ಕಲಿಸಿ, ನಮ್ಗೆ ಹೇಳ್ಕೊಡಿ, ಆ ದಾರಿನ ಮುಂದುವರಿತೀವಿ. ನಮ್ಮನ್ನ ಅಡ್ಡದಾರಿ ತುಳಿಸ್ಬೇಡಿ, ಅಡ್ಡಡ್ಡ ದಾರಿಗೆ ತುಳ್ಸಕ್ ಹೋಗ್ಬೇಡಿ. ನಾವೆಲ್ಲ ಸೇರಿ ಮುಳುಬಾಗಲು ಅಭಿವೃದ್ಧಿ ಪಥ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಇಷ್ಟೆಲ್ಲ ನಮ್ಗೆ ಸನ್ಮಾನ ಮಾಡಿ ಒಂದು ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಗ್ಗೆ ಸುಭಾಷ್ ಗೌಡ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಊರಿನ ಎಲ್ಲ ನನ್ನ ಮೇಲಗಾಣಿ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮ್ಗೆ ನಮಸ್ಕರಿಸುತ್ತಾ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ಮನ್ನ ಬಿಟ್ಟಿಲ್ಲ. ಒಂದು ಓಂ ಶಕ್ತಿ ಬಸ್ಸಿಂದ ಹಿಡಿದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ ಜೊತೆ ಇದೀನಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ಪಥ ನಾನು ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ಮಾಧ್ಯಮ ಮಿತ್ರರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ.